ಮೇಲ್ ಡಾಮಿನೇಟ್ ಇದರಲ್ಲಿ ಅದು ಆಬ್ವಿಯಸ್ಲಿ ಅದು ಹೀರೋಯಿಗೇ ಪ್ರಾಮುಖ್ಯತೆ ಇದೆ. ಹೀರೋಯಿನ್ಗೆ ಆಗಬೇಕಂತಂದರೆ ಅವರು ಆ ರೀತಿ ಎಲ್ಲ ಫಿಸಿಕಲಿ ಎಲ್ಲದಕ್ಕೂ ಬಂದರೆ ಹಂಗನ್ಬಿಟ್ಟು ತುಂಬ ಅಂತಲ್ಲ. ಓಕೆ 70-30 ಇದೆ. ಇಲ್ಲ ಆ ಥರ ಏನಿಲ್ಲ, ಅವ್ರವ್ರ ವ್ಯಾಲ್ಯೂಸ್ ಅವ್ರವ್ರಿಗೆ ಇರುತ್ತೆ. ಬಟ್ ಅಂದರೆ ಹೀರೋಸ್ಗೆ ಅಂದರೆ ಹೆವಿ ಅದನ್ನೇ ನೋಡೋದ್ರಿಂದ ಅಲ್ಲಿ ಆ್ಯಕ್ಷನ್ಸ್ ಎಲ್ಲ ಹೀರೋಸ್ ಮಾಡೋದ್ರಿಂದ ಸೊ ಅದನ್ನು ಕ್ರೇಜ್ ಇಟ್ಕೊಂಡಿರ್ತಾರಲ್ಲ, ಸೊ ಅದರಿಂದ ಅಷ್ಟೇ, ಬೇರೆ ಏನಿಲ್ಲ. ಇದೆ ಮೇಡಮ್, ನನ್ನ ಪ್ರಕಾರ ಇದೆ ಪ್ರಾಮುಖ್ಯತೆ. ಅಂದರೆ ತಿಳ್ಕೊಳ್ಳೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಾಮುಖ್ಯತೆ ಎಲ್ಲರಿಗೂ ಇದೆ, ತೊಂದರೆ ಎಲ್ಲರಿಗೂ ಇದೆ. ಏನಿಲ್ಲ, ಇಬ್ಬರಿಗೂ ಸೇಮ್ ವ್ಯಾಲ್ಯೂಸೇ ಇದೆ. ಹೀರೋಯಿನ್ಗಾಗಲಿ ಹೀರೋಗಾಗಲಿ ಹೀರೋಯಿನ್ ಓರಿಯೆಂಟೆಡ್ ಮೂವೀಸು ಬರ್ತಾಯಿದೆ, ಹೀರೋ ಓರಿಯೆಂಟೆಡ್ ಮೂವೀಸು ಬರ್ತಾಯಿದೆ, ಚೆನ್ನಾಗಿರುತ್ತೆ. ಹಂಗೇನಿಲ್ಲ, ಎರಡೂ ಇಂಪಾರ್ಟೆನ್ಸೇ. ಒಂದು ಕಾಲದಲ್ಲಿ ಮಾಲಾಶ್ವರಲ್ಲಿದ್ದಾಗ ಅವರಿಂದನೇ ಎಷ್ಟೊಂದು ಫಿಲ್ಮ್ಗಳು ಓಡ್ತಾಯಿದ್ವು. ಸೊ ಹಂಗೇನಿಲ್ಲ, ಅದು ನಿಜಾನೇ. ನಮಗೆ ಹೀರೋಯಿನಿಗೂ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಕೊಡಬೇಕಾಗತ್ತೆ. ಯಾಕಂದರೆ ಅವ್ರ ಮನೆಯೂ ಮತ್ತು ಹೊರಗಡೆನೂ ಎರಡೂ ಕಡೆಯೂ ದುಡಿತಾ ಇರೋದ್ರಿಂದ ಅವರಿಗೆ ಜಾಸ್ತಿ ನಾವು ಇದು ಚೆನ್ನಾಗಿ ವ್ಯಾಲ್ಯೂ ಕೊಡಬೇಕು. ಹೌದು, ಅದ್ರ ಬಗ್ಗೆ ಇಬ್ರಿಗೂ ಈಕ್ವಲ್ ಕೊಡಬೇಕು ಅಂತ ಒಂದು ಇಂಟೆನ್ಷನ್. ಯಾಕೆಂದರೆ ಇಬ್ಬರೂ ಮಾಡ್ತಾರಲ್ವ, ಹಂಗಾಗಿ ಇಬ್ಬರಿಗೂ ಸಮ ಕೊಡಬೇಕು ಅಂತ ನನ್ನಿಷ್ಟ. ನನಗನ್ಸ್ದಂಗೆ ಅದೆಲ್ಲ ಸುಳ್ಳು ಅನಿಸುತ್ತೆ. ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲರೂ ಪ್ರಮುಖ ಇದರಲ್ಲೇ ಇದ್ದಾರೆ. ಇವಾಗ ಮಾಲಾಶ್ರೀ ತೊಗೊಳ್ಳಿ, ಇವಾಗ ಪ್ರೆಸೆಂಟ್ ಇದರಲ್ಲಿ ರುಚಿತಾ ರಾಮ್ ಅವ್ರು ತೊಗೊಳ್ಳಿ, ಹಳೇದಕ್ಕೆ ಹೋದರೆ ಲೀಲಾವತಿ ಅವ್ರು ತೊಗೊಳ್ಳಿ, ಎಲ್ಲರಿಗೂ ಅವ್ರಿಗೂ ಕೂಡ ಒಳ್ಳೆ ಪ್ರಾಮುಖ್ಯತೆ ಇದೆ, ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ಇದೆ. ಪುನೀತ್, ರಾಧಿಕಾ ಪಂಡಿತ್, ಎಲ್ಲರೂ ಫೇವ್ರೆಟ್, ಡಿಪೆಂಡ್ ಅಪಾನ್ ಮೂವೀಸ್ ಸ್ಟೋರೀಸು. ಯಶ್, ಹೀರೋಯಿನ್ ರಮ್ಯಾ, ಅಪ್ಪು. ಆ್ಯಕ್ಚುಲಿ ರಾಜ್ಕುಮಾರ್ ಎಲ್ಲರಿಗೂ ಮೇಲಾಗಿ ಎಲ್ಲರಿಗೂ ಇಷ್ಟ. ಇವತ್ತಿನ ದಿನಗಳಲ್ಲಿ ಪುನೀತ್ನ ನಾವು ತುಂಬ ಇಷ್ಟ. ಹೀರೋಯಿನ್ ಯಾರು ಸರ್? ಹೀರೋಯಿನ್ ಇವತ್ತು ರುಚಿತಾ ರಾಮ್ನೇ ಹೇಳ್ಬೋದು. ಓಲ್ಡ್ ಹೀರೋಯಿನ್ ಅಂತ ಬಂದರೆ ಸುಧಾರಾಣಿಯವರು ತುಂಬ ಇದು, ಮಾಲಾಶ್ರೀ, ಸುದೀಪ್, ರಮ್ಯಾ. ದರ್ಶನ್, ಹೀರೋಯಿನ್ ಅಂದರೆ ಮಾಲಾಶ್ರೀ. ಆಫ್ಕೋರ್ಸ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ಹೀರೋಯಿನ್ ಭಾರತಿ, ರವಿಚಂದ್ರನ್. ಹೀರೋಯಿನ್ ಎಲ್ಲರೂ ಇಷ್ಟ, ಅಂದರೆ ಪರ್ಟಿಕ್ಯುಲರ್ಗಿ ಇಂಥರಂತಿಲ್ಲ. ಹೀರೋಯಲ್ಲಿ ನಮಗೆ ರವಿಚಂದ್ರನ್ ತುಂಬ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿ. ಥ್ರಿಲ್ಲರ್ ಮೂವೀಸ್ ಇಷ್ಟ ಆಗುತ್ತೆ ನನಗೆ. ಥ್ರಿಲ್ಲರ್ ಮೂವೀಸ್ ಇಷ್ಟ ಆಗುತ್ತೆ. ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ಕಮರ್ಷಿಯಲ್ ಮೂವೀಸು ಎಲ್ಲ ಥರದ್ದು ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಟ್ರೆಡಿಷನಲ್ ಮತ್ತು ಹಿಸ್ಟಾರಿಕ್ ಅದೆಲ್ಲ ನನಗೆ ತುಂಬ ಇಷ್ಟ. ಯಾಕಂದರೆ ಹಿಸ್ಟ್ರಿಯಲ್ಲಿ ನಾವು ಕಲಿಯುವಂಥದ್ದು ತುಂಬ ಇರ್ತದೆ. ಅದರಲ್ಲಿ ಎಲ್ಲ ಇದರಲ್ಲಿ ನಾವು ಕೆಲವು ವಾಕ್ಯಗಳು, ಸಂಭಾಷಣೆಗಳೆಲ್ಲ ಇದ್ದಾವಲ್ಲ, ಅದು ಆ್ಯಕ್ಚುಲಿ ನಮ್ಮ ನಿಜ ಲೈಫಲ್ಲಿ ತುಂಬ ಉಪಯೋಗಕ್ಕೆ ಬರ್ತದೆ. ಕಾಮಿಡಿ ಮೂವಿ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್. ಅಂದರೆ ನಮ್ಮ ಏಜ್ಗೆ ಹಿಸ್ಟಾರಿಕಲ್ ಇಷ್ಟ, ಬಟ್ ಕಮರ್ಷಿಯಲ್ ಅವೆಲ್ಲ ನೋಡ್ತೀವಿ, ಇಲ್ಲಿ ನೋಡಲ್ಲ ಅಂತ ಏನಿಲ್ಲ. ಫ್ಯಾಮಿಲಿ ಓರಿಯೆಂಟೆಡ್. ಆಲ್ಮೋಸ್ಟ್ ಕ್ರೇಜ್ ಇಟ್ಟಾಕಿರೋ KGF. KGF 2. KGF 2. KGF 2. ದರ್ಶನ್ ಮೂವೀಸ್. ದರ್ಶನ್ ಫಸ್ಟ್ ಇದೆ ಅನ್ನೋದು. KGF 2 ಮತ್ತೆ ರಾಬರ್ಟ್ ಇದೆ, ಪೊಗರು ಇದೆ, ಯುವರತ್ನ ಇದೆ, ಎಲ್ಲ ನೋಡ್ತೀನಿ. ಫಸ್ಟ್ KGF 2 ಫಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ